ಆನಿಯನ್ ಈರುಳ್ಳಿನ ನಾವು ಆಲ್ಮೋಸ್ಟ್ ಎವ್ರಿ ಡೇ ಅಡಿಗೆಯಲ್ಲಿ ಬಳಸ್ತೀವಿ. ಇದು ಬಳಸೋರಿಗೆ ಕೆಲವೊಮ್ಮೆ ಅನ್ಸ್ಬೋದು ಇದರಿಂದ ಕಣ್ಣಲ್ಲಿ ನೀರು, ಬಾಯಲ್ಲಿ ವಾಸನೆ ಬಿಟ್ರೆ ಬೇರೆ ಏನಾದ್ರು ಯೂಸ್ ಇದೆಯಾ ಅಂತ. ಇದರಲ್ಲಿ ಡೆಫಿನೆಟ್ಲಿ ಸಾಕಷ್ಟು ಉಪಯೋಗಗಳು ಇದೆ. ಅದ್ರಲ್ಲಿ ನೋಡೋದಾದ್ರೆ ವಿಟಮಿನ್ B6 ಮತ್ತೆ ಫೋಲೇಟ್ ಅಂಶ ತುಂಬಾ ಜಾಸ್ತಿ ಇರುತ್ತೆ ಇದರಲ್ಲಿ. ಸೊ ಅದರಿಂದಾಗಿ ಬಾಡಿದು ಮೆಟಾಬಾಲಿಸಮ್ ಮತ್ತೆ ನರ್ವ್ಸ್ ಗಳ ಫಂಕ್ಷನ್ ಅಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಬರೋದು ವಿಟಮಿನ್ C ಕಂಟೆಂಟ್ ಚೆನ್ನಾಗಿರುತ್ತೆ ಇದರಲ್ಲಿ. ಇದರಿಂದ ಕೊಲಾಜನ್ಸ್ ಅಂತ ಇರುತ್ತಲ್ಲ ಅದರಲ್ಲಿ ಹೆಲ್ಪ್ ಆಗುತ್ತೆ. ಜೊತೆಗೆ ಊಟ ಮಾಡ್ಬೇಕಾದ್ರೆ ಇದನ್ನ ತಿನ್ನೋದ್ರಿಂದ ಐರನ್ ಕಂಟೆಂಟ್ ಈಸಿಲಿ ಅಬ್ಸರ್ವ್ ಆಗುತ್ತೆ. ಸೊ ಇದು ವಿಟಮಿನ್ C ಆಯ್ತು. ಹಾಗೇನೆ ಪೊಟ್ಯಾಷಿಯಂ ಅಂಶ ಕೂಡ ತುಂಬಾ ಚೆನ್ನಾಗಿರುತ್ತೆ ಈರುಳ್ಳಿಯಲ್ಲಿ. ಇದರಿಂದ ಕಿಡ್ನಿ ಹೆಲ್ತ್ಗೆ, ಆಮೇಲೆ BP ಜಾಸ್ತಿ ಇರೋರಿಗೆ, ಜೊತೆಗೆ ಫ್ಲೂಯಿಡ್ ಬ್ಯಾಲೆನ್ಸ್ ನ ಮೇಂಟೈನ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ಮೋರ್ ದೆನ್ 25 ವೆರೈಟೀಸ್ ಆಫ್ ಫ್ಲೇವನಾಯ್ಡ್ಸ್ ಮತ್ತೆ ಆಂಟಿ ಆಕ್ಸಿಡೆಂಟ್ಸ್ ಗಳು ಆನಿಯನ್ ಅಲ್ಲಿ ಸಿಗುತ್ತೆ. ಇದರಿಂದ ಎವ್ರಿ ಡೇ ಬೇಸಿಸ್ ಅಲ್ಲಿ ನಮ್ಮ ಸೆಲ್ಸ್ ಗಳಿಗೆ ಆಗುವಂತ ಡ್ಯಾಮೇಜ್ ಏನಿರುತ್ತಲ್ಲ ಅದು, ಆಮೇಲೆ ಇನ್ಫ್ಲಮೇಷನ್, ಇದೆಲ್ಲಾನು ಕಮ್ಮಿ ಮಾಡೋ ಪ್ರಾಪರ್ಟಿ ಆನಿಯನ್ ಇದೆ. ಇದಲ್ದೇನೆ ಇಷ್ಟೊಂದು ಬೆನಿಫಿಟ್ಸ್ ಆನಿಯನ್ ಇದೆ. ಇದ್ರ ಜೊತೆಗೆ ನೀವು ಇದ್ರದ್ದು ಲೀವ್ಸ್ ನೋಡಿರ್ತೀರಲ್ಲ, ಚಿಕ್ಕವರಿದ್ದಾಗ ನಾವೆಲ್ಲ ಅದನ್ನ ಗ್ರೀನ್ ಲೀವ್ಸ್ ನ ಪೈಪ್ ತರ ಯೂಸ್ ಮಾಡಿ ನೀರ್ ಕುಡಿಯಕ್ಕೆಲ್ಲ ಯೂಸ್ ಮಾಡ್ತಿದ್ವಲ್ಲ, ಸ್ಟ್ರಾ ತರ. ಅದನ್ನ ಸ್ಪ್ರಿಂಗ್ ಆನಿಯನ್ ಅಂತೆಲ್ಲ ನೀವು ಕೇಳಿರ್ತೀರ. ಅದರಲ್ಲಿ ಇನ್ನೂ ಜಾಸ್ತಿ ಪಟ್ಟು ಬೆನಿಫಿಟ್ಸ್ ಇದೆ ಅಂತ ಸ್ಟಡೀಸ್ ಗಳು ಪ್ರೂವ್ ಮಾಡಿದೆ. ಸೊ ಆನಿಯನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಅವರ್ ಹೆಲ್ತ್.